ತಿಳ್ಕೊಂಡು ಎಲ್ಲರೂ ಎತ್ತಿಕೊಂಡು ಹತ್ತಿಕೊಂಡು ಮುದ್ದಾಡುವಂಥ ತಾಳ್ಮನೆ ಸ್ವರೂಪವಾದಂಥ ಈ ಭೀಮಹಳ್ಳಿ ಅನ್ರಿ, ನಾಸವಾರ್ ಅನ್ರಿ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅಂಥ ಪುಣ್ಯಾತ್ಮನ ಸ್ಮರಣೆಯಲ್ಲಿರುವಂಥ ನೀವೆಲ್ಲರೂ ಕೂಡ ವಿಶ್ವಾರಾಧ್ಯರ ನೆನವಿನಲ್ಲಿ ನಮ್ಮ ಮೊದಲ ಮುದುಕಿತ್ತಲ್ಲ ಗಂಗಾ ಮುದುಕಿ ನಮ್ಮ ಪೂಜೆಗೆ ಕೂಡ್ಕೊಂಡು ಏನೋ ತಯಾರು ಶಾಣ ಮುಡಿ ಸುಮ್ಮನೆ ಏನೋ ಹಿಂಗೆ ನಡೀತದ ಹಿಂಗೆ ಆಗ್ತದ ಅನ್ನುವಂಥ ಕಲ್ಪನೆ ಭವಿಷ್ಯ ಮಾಡಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಆದ್ರೆ ಆ ಮಾತು ವಿಶ್ವರಾತ್ರಿಗೆ ಗೊತ್ತಿತ್ತು, ಈ ಥರ ಆಗ್ತದ, ಇಷ್ಟು ಬೆಳೀತದ ಅಂಥ ಒಂದು ನೆನವಿನಲ್ಲಿ ಏನೋ ವಿಶ್ವರಾತ್ರಿ ನಾನು ಈ ಕಡೆ ಆ ಕಡೆ ಹೋಗುವಂಥ ಸಂದರ್ಭದಲ್ಲಪ್ಪ ಸ್ವಲ್ಪ ಕುಂತು ಹೋಗ್ತಾ ಈ ಜಾಗ ಮುತ್ತಿನ ಜಾಗ ಅದ, ಇಲ್ಲಿ ಏನಾದರೂ ಒಂದು ವರ್ಷಕ್ಕೊಮ್ಮೆ ವರ್ಷಾಸನ ಜಾತ್ರೆ ಹೋಗ್ತಾವನ್ರಿ, ಶಕ್ತಿ ಸ್ವರೂಪ ಒಂದು ಕಾರ್ಯಕ್ರಮ ಅಂದ್ರಿ, ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಇದೆಲ್ಲ ಭಕ್ತರು ಹೇಳ್ಕೊಂತಿದ್ರು. ಆಗ್ಲಪ್ಪ ಅಂತ ತಿಳ್ಕೊಂಡು ಬಹಳಷ್ಟು ಅವರಲ್ಲಿ ಇವತ್ತು ನಾರಾಯಣಪೇಟದಲ್ಲಿ ಈಗೇನು ಜಿಲ್ಲಾ ಆಗ್ಯದಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸುಮಾರು ಅವ್ರನ್ನೂ ಕೂಡ ದೊಡ್ಡ ಜಾಗ ಕೊಟ್ಟು ಗುಡಿ ಮಾಡಮ್ಮ ಅಂತ ತಿಳ್ಕೊಂಡು ಅವ್ರ ಅಂತಾರ ಏನೋ ಬ್ಯಾಡ ಅಂತ ತಿಳ್ಕೊಂಡು ಅನ್ನ ಕತ್ತಿ 10 ವರ್ಷ ಮ್ಯಾಗಾಯ್ತು. ನಾವು ಬೆಂಗಳೂರಿನ ಚಿಕ್ಕ ತಿರುಪತಿ ಅಂತ ತಿಳ್ಕೊಂಡು ವೈಟ್ ಫೀಲ್ಡ್ ಹತ್ತಿರ ಅಂದ್ರೆ ಹೊಸಕೋಟೆ ತಾಲೂಕಿನಲ್ಲಿ ಅವ್ರನ್ನೂ ಕೂಡ ಸುಮಾರು 10-15 ವರ್ಷ ಆಯ್ತು. ಈಗ ಜಾಗ ಮಾಡಿ ಗುಡಿ ಕಟ್ಟಮ್ಮ ಅಂತ ತಿಳ್ಕೊಂಡಿರ್ತಾರೆ, ಏನೋ ಬೇಡಪ್ಪ ಅಂತ ತಿಳ್ಕೊಂಡು ಅಲ್ಲಿನೂ ಕೂಡ ನಿಂದಿಸ್ತು ಅಂತಂದ್ರೆ ಆಗ್ಯದ. ಸುಮಾರು ಇಂಥ ಗುಡಿ ಅಲ್ಲಲ್ಲಿ ಮಾಡಬಾರ್ದಪ್ಪ ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ನಾಲ್ಕವಾರವಾಯಿತು, ಅಲ್ಲಲ್ಲಿ ಬೇರೆ ಕಡೆಗೆ ಆಗ್ಯಾವ, ಆ ಮಾತು ಬೇರೆ. ಇಲ್ಲಿ ಯಾವ ಭೀಮನಹಳ್ಳಿಯವ್ರನ್ನೂ ಕೂಡ ಗುಡಿ ಮಾಡಮ್ರಿಪ್ಪ ಅಂತ ತಿಳ್ಕೊಂಡು ಅನ್ಕೊಂತಿದ್ರು, ಅನ್ಕೊಂತ ಕುಂತಾರ, ನೋಡಮ್ಮದ್ರಾಗ ಅವ್ರು ಗುಡಿನೇ ಕಟ್ಟಿಬಿಟ್ರು. ಅವರು ಗುಡಿ ಕಟ್ಟಾರ ಅನ್ನೋದ್ರೊಳಗಾಗಿ ವಿಶ್ವರಾತ್ರಿಯನ್ನೇ ತಂದು ಕುಂದಿರಿಸಿಬಿಟ್ರು. ಜಾತ್ರೆ ನಡೀತಿ ಹ್ಯಾಂಗ ನಡೀತಂದ್ರ ಭೀಮನಹಳ್ಳಿ ಜಾತ್ರೆ ಹೆಂಗಪ್ಪ ಅಪ್ಪ ಭಾರಿ ಆಯ್ತು ಕೊಡಪ್ಪ ಅನ್ನೊಂದು ಜಾತ್ರೆ ಮಾಡಕತ್ರಿ ನೀವು. ಯಾಕಂದ್ರೆ ಭೀಮನಹಳ್ಳಿಯವ್ರ ಭಕ್ತಿ ಅಂದ್ರೆ ಭೀಮನ ಭಕ್ತಿ ಇದ್ದಂಗಂತ. ಅಪ್ಪವ್ರು ಬರ್ತಾರ ಒಂದು ಟೈಮಿಗೆ ಅಂತಂದ್ರೆ ಸುಮಾರು ಜನ ಸೇರಿ ಬಿಡ್ತಾರೆ. ನೀವೆಲ್ಲ ಭೀಮ ತಮ್ಮ ಮಹಾಭಾರತ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಪೂರ್ವದಲ್ಲಿ ಯಾಕಡೆ ವರ್ಷ 1-2 ವರ್ಷ ಪತ್ತೆ ಇಲ್ಲಾರ್ದಂಗ ಹಿಂಗಿರುವಂತ ಎಲ್ಲರೂ ಕೂಡ್ಕೊಂಡಿರುವಂತ ಸಂದರ್ಭದಲ್ಲಿ ಅರ್ಜುನ ಎಲ್ಲೋ ಹೋಗಿದ್ದನಂತ. ಸುಮಾರು ವರ್ಷ ಹೋದ ನಂತರ ಅರ್ಜುನ ವಾಪಸ್ ಮರಳಿ ಬಂದಾಗ ಭೀಮ ಕೇಳಿದನಂತಲ್ಲಪ್ಪ ಎಲ್ಲಿ ಹೋಗಿದ್ದೆ ನೀನು? ಅವ ಹೇಳಿದ, ನಾನು ಇಷ್ಟು ದಿವಸ ಕಟ್ಪಟ್ಟು ಬಹಳ ಕಷ್ಟದಿಂದ, ಯಾಕಂದ್ರೆ ಮುಂದೆ ಇಂಥ ಒಂದು ಮಹಾಭಾರತ ಯುದ್ಧ ನಡೆಯುವಂಥ ಪ್ರಸಂಗ ಬರ್ತದ, ಅಂಥ ಪ್ರಸಂಗ ನೀಗಿಸುವುದಕ್ಕಾಗಿ ದೊಡ್ಡದೊಂದು ಅಸ್ತ್ರನೇ ನಾನು ಭಗವಂತನಿಂದ ಪಡ್ಕೊಂಡು ಬಂದೀನಿ ಅಂತ ಹೇಳಿದ್ರು. ಪಾಶುಪತಾಸ್ತ್ರ ಅಸ್ತ್ರ ಇದು ಬಂದದ, ಇಂಥ ಅಸ್ತ್ರ ಅದು, ಇದನ್ನು ಬಿಟ್ಟನಂತಂದ್ರೆ ಎಲ್ಲರಿಗೂ ಪಾಶಿ ಹಾಕಿದಂಗೆ ಆಗ್ತದೆ, ಅಂಥ ಖಡಕ್ ಶಸ್ತ್ರನ ಪರಮಾತ್ಮನಿಂದ ಪಡ್ಕೊಂಡ್ ಬಂದಿರಿ ಅಂತ ಹೇಳಿದಂತ ಭೀಮ. ಯಾರು? ಅರ್ಜುನ. ಅಂದಾಗ ಭೀಮ್ ಹೀಗೆ ನೋಡಿದಂತ, ಇದು ತರಕ ಅವನ ಬಲ್ಲಿ ಹೋಗಿ ಇಷ್ಟು ಟೈಮ್ ಹಿಡಿತೇನೆ ನಿನಗ ಅಂತ ಕೇಳಿದ್ನಂತ. ಗೊತ್ತ ಮೊದಲೇ ನೀ ಯಥಾರ್ಥ ಮನುಷ್ಯ ಹೊಂದಿದ್ದಂಗಿದೆ, ಜಗ್ಗಿ ಉಣೋದು, ಜಗ್ಗಿ ಕುರ್ತಿ ಆಡೋದು, ಭೀಮನ ಭಕ್ತಿ ಭೀಮನ ಶಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತ ಶಕ್ತಿ ಇದ್ದ ಇದು ಯಾವ್ದ್ರ ನಿನಗೆ ಶರೀರ ಬರ್ತದ, ಬುದ್ಧಿ ಬರ್ತದ, ಇದು ಪರಮಾತ್ಮನಿಂದೇ ಪಡ್ಕೊಂಡ್ ಬರ್ಬೇಕಾಗ್ತದ.